ಮೊದಲನೇ ಕಾರಣ ಕನ್ನಡದವಳು ಅಂತ, ನನ್ನ ಬೆಸ್ಟ್ ಫ್ರೆಂಡ್ ಅಂತ. ಅವ್ರ ಕಣ್ಣಲ್ಲಿರೋ ಹೊಳಪು ಯಾವುದೂ ಕಮ್ಮಿ ಆಗಿಲ್ಲ. ನಾನು ನೋಡಿದಾಗೆಲ್ಲ ಅದೇ ಪ್ರೀತಿ ಇರುತ್ತೆ. ಸುಶಾಂತ್ ಅವರೇ, ನಾನೇ ಕಾಲ್ ಮಾಡಬೇಕು ಅಂದ್ಕೊಂಡಿದ್ದೆ, ನೀವು ಕಾಲ್ ಮಾಡಿದ್ದು ಒಳ್ಳೇದಾಯ್ತು ಬಿಡಿ. ಈಗ ತಾನೇ ಇನ್ಶೂರೆನ್ಸ್ ಆಫೀಸಿಂದ ಯಾರೋ ಫೋನ್ ಮಾಡಿದ್ರು ಕಣ್ರಿ. ಏನಂತೆ ಸರ್? ನಿಮಗೆ ದುಡ್ಡು ಕೊಡಬಾರ್ದು ಅಂತ ಹೇಳಿದ್ದಾರೆ. ನಿಮ್ಮ ಅಕೌಂಟ್ನ ಫ್ರೀಸ್ ಮಾಡಿದಾರಂತೆ. ಫ್ರೀಸ್? ಸರ್, ಯಾಕೆ ಏನು ಅಂತ ರೀಸನ್ ಗೊತ್ತಾಯ್ತಾ? ಒಂದು ಕೆಲಸ ಮಾಡಿ, ನನಗೆ ಬಂದಿರೋ ಇನ್ಫಾರ್ಮೇಷನ್ ಕೊಟ್ಟಿದ್ದೀನಿ. ತುಂಬ ಇನ್ಫಾರ್ಮೇಷನ್ ಬೇಕಂದ್ರೆ ಇನ್ಶೂರೆನ್ಸ್ ಆಫೀಸಿಗೆ ಫೋನ್ ಮಾಡಿ, ಸರಿನಾ? ಸರಿ ಸರ್. ಏನಾಯ್ತು ಸುಶಾಂತ್? ಒಂದು ನಿಮಿಷ ಮಾತ್ರ. ಹಲೋ ಸರ್, ನಮಸ್ತೆ. ನಾನು ಸುಶಾಂತ್ ಮಾತಾಡ್ತಿರೋದು. ಅದೇ ಶಾಂತಿ ಅವ್ರ ಹೆಸರಲ್ಲಿ ಇನ್ಶೂರೆನ್ಸ್ ಅಮೌಂಟ್ ಬಂದಿತ್ತಲ್ಲ, ಅಕೌಂಟ್ನ ಫ್ರೀಸ್ ಮಾಡಕ್ಕೆ ಹೇಳಿದಾರೆ ರೀ. ನೀವು ಮತ್ತೆ ಮಿಂಟಿ ಸೇರ್ಕೊಂಡು ಶಾಂತಿ ಅವ್ರನ್ನ ಕೊಲೆ ಮಾಡಿದ್ದೀರಾ ಅಂತ ಶಾಂತಿ ಅವ್ರ ಚಿಕ್ಕಮ್ಮ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಾರಂತೆ. ಸರ್ ಏನು ಹೇಳ್ತಿದ್ದೀರಾ ಸರ್? ನೋಡಿ, ನಮಗೆ ಬಂದಿರೋ ಇನ್ಫಾರ್ಮೇಶನ್ ಇಷ್ಟೇ. ಅದಕ್ಕೋಸ್ಕರ ಇನ್ಶೂರೆನ್ಸ್ ಅಮೌಂಟು ಯಾರಿಗೂ ಕೊಡಬಾರ್ದು ಅಂತ ಹೇಳಿದ್ದಾರೆ. ಸರ್ ಹಲೋ, ರೀ, ಏನಾಯ್ತು? ನಿಮ್ಮನ್ನೇ ಕೇಳ್ತಾ ಇರೋದು, ಏನಾಯ್ತು? ಅದು ಯಶೋದಮ್ಮ ಅವರು ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಪೊಲೀಸ್ ಕಂಪ್ಲೇಂಟಾ? ಹೌದು. ನಮ್ಮಿಬ್ರ ಮೇಲೆ ಯಾಕ್ರಿ ಕೊಟ್ರು? ಯಶೋದಮ್ಮಂಗ್ ಏನ್ ಬಂದಿದೆ? ಆಯಮ್ಮ ಯಾಕ್ರಿ ನಮ್ಮಿಬ್ರ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ? ಅಯ್ಯೋ, ನನಗೇನ್ ಗೊತ್ತು ಮಂತ್ರ? ನಾನೇ ಹೇಳ್ಕೊಟ್ಟು ಕಂಪ್ಲೇಂಟ್ ಕೊಟ್ಟಿರೋ ತರ ಕೇಳ್ತಿದ್ಯಲ್ಲ ನನ್ನ. ರೀ, ಅಷ್ಟೊತ್ತಿನ ನೀವೇ ಏನೋ ಮಾತಾಡ್ತಿದ್ರಲ್ಲ. ನಾನು ನೀನು ಸೇರ್ಕೊಂಡು ಅವ್ರ ಮಗಳನ್ನ ಕೊಂದ್ಬಿಟ್ವಂತೆ, ಹಾಗಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಅದ್ರ ಅನುಮಾನದ ಮೇಲೆ ದುಡ್ಡು ಕೊಡಬಾರ್ದು ಅಂತ ಹೇಳಿದಾರಂತೆ. ಏನಣ್ಣ ಇದೆಲ್ಲ? ಯಶೋದಮ್ಮ ಯಾಕೆ ಹೀಗೆಲ್ಲ ಮಾಡ್ತಾರೆ? ಯಾರು ಗೊತ್ತು ಸುಕೃತ? ಮನುಷ್ಯಂಗೆ ದುಡ್ಡಿನ ಆಸೆ ಸಾಮಾನ್ಯವಾದ್ದಲ್ಲ. ದುಡ್ಡುಗೋಸ್ಕರ ಮನುಷ್ಯ ಯಾವ ರೀತಿ ಬೇಕಾದ್ರೂ ನಾಟಕ ಮಾಡ್ತಾನೆ, ಸುಳ್ಳು ಹೇಳ್ತಾನೆ, ಮೋಸ ಮಾಡ್ತಾನೆ, ಕಂಪ್ಲೇಂಟ್ ಕೊಡ್ತಾನೆ. ಇವರು ಮೂರನೇ ವಿಧಾನ, ಕಂಪ್ಲೇಂಟ್ ಕೊಟ್ಟಿದ್ದಾರಷ್ಟೇ. ಅವ್ರಿಗೇನ್ ಬಂತಪ್ಪ? ಅಲ್ಲ, ಕಂಪ್ಲೇಂಟ್ ಕೊಡೋ ಮಟ್ಟಕ್ಕೆ ಅವ್ರು ಯಾಕೆ ಹೋದ್ಲು? ಅವತ್ತು ಈ ಮನೆಗಳು ಬಂದಾಗ್ಲೇ ನಾವು ಸರಿಯಾಗಿ ಬುದ್ಧಿ ಕಲಿಸ್ಬೇಕಾಗಿತ್ತು. ಅವಳು ಸಹವಾಸನೆ ಬೇಡ ಅಂತ ಸುಮ್ಮನೆ ಬಿಟ್ಬಿಟ್ಟಿದ್ವಿ ತಾನೆ. ಅವಳ ಮಗಳು ಈ ಮನೇಲಿದ್ದಾಗ ಏನ್ ಬಂದ ನೋಡ್ಕೊಂಡು ಹೋಗ್ತಾ ಇದ್ಲು. ಈಗ ಎಲ್ಲಿಂದ ಬಂದಂತೆ ಪ್ರೀತಿ ಅವಳಿಗೆ? ಕಂಪ್ಲೇಂಟ್ ಕೊಟ್ಟಿದ್ದಾಳಂತೆ, ಕಂಪ್ಲೇಂಟು. ಹೌದು, ಅವಳಂಥವಳೆ. ಅವಳು ಶಾಂತಿ ಬದುಕಿರುವಾಗ್ಲೂ ಬಂದು ದುಡ್ಡು ಇಸ್ಕೊಂಡು ಹೋಗ್ತಾ ಇದ್ಲು. ಈಗಲೂ ಅವಳು ದುಡ್ಡುಗೋಸ್ಕರನೇ ಹೀಗೆ ಮಾಡಿದಾಳೆ ಅನ್ನೋದ್ರಲ್ಲಿ ಅನುಮಾನನೇ ಇಲ್ಲ. ಹೌದು, ನನಗೂ ಗೊತ್ತಾಗ್ತಿದೆ. ಈಗ ನಮ್ಮನ್ನ ಪೊಲೀಸ್ ಸ್ಟೇಷನ್ ಕರೀತಾರೆ, ಕೇಸು ಕೋರ್ಟ್ಗೆ ಹೋಗುತ್ತೆ. ಪೊಲೀಸ್ ಸ್ಟೇಷನ್ ಕೋರ್ಟ್ ಅಂತ ಅಲಿತಾ ಇರಬೇಕು. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ತಿಲ್ಲ. ಅಪ್ಪ ಸುಶಾಂತ್, ನೀನು ಹೇಳೋದು ಕರೆಕ್ಟ್ ಕಣೋ. ಪೊಲೀಸ್ ಸ್ಟೇಷನ್ ಕೋರ್ಟು ಅಂತ ಹೋದ್ರೆ ಪ್ರತಿ ಸಲ ಹೋಗಬೇಕು, ನಿಂತ್ಕೋಬೇಕು, ಅವ್ರು ಕೇಳೋ ಪ್ರಶ್ನೆಗೆಲ್ಲ ಉತ್ತರ ಕೊಡಬೇಕು. ಇವೆಲ್ಲ ಹಿಂಸೆ ಕಣೋ. ನಾನೊಂದು ಹೇಳ್ತೀನಿ, ಅದನ್ನ ನೀನು ತಪ್ಪು ತಿಳ್ಕೊಳ್ಳಲ್ಲ ತಾನೆ? ಏನಣ್ಣ? ಏನಿಲ್ಲ, ಯಾಕೆ ನೀನು ನೇರವಾಗಿ ಹೋಗಿ ಯಶೋದಮ್ಮ ಅವ್ರ ಹತ್ರ ಒಂದ್ಸಲ ಮಾತಾಡಬಾರ್ದು? ನೋಡ್ರಪ್ಪ, ನನ್ಗೇನೋ ಬೇಡ ಅನ್ಸತ್ತೆ, ಒಂದ್ಸಲ ಯೋಚನೆ ಮಾಡಿ ನೋಡ್ರಿ. ಇಲ್ಲ ಅಮ್ಮ, ಅಣ್ಣ ಹೇಳ್ತಿರೋದು ಕರೆಕ್ಟು. ನಾನು ಮಾತ್ರ ಹೋಗ್ಬಿಟ್ಟು ಯಶೋದಮ್ಮನ ಹತ್ರ ಮಾತಾಡ್ಕೊಂಡ್ಬರ್ತೀವಿ. ಅತ್ತೆ, ಒಂದ್ಸಲ ಯಾಕೆ ಟ್ರೈ ಮಾಡಬಾರ್ದು? ನಾವೇನು ಹಾರ್ಷಾಗಿ ಮಾತಾಡಲ್ಲ. ಏನ್ ನಡೀತು ಏನು ಅಂತ ತಿಳ್ಕೊಂಡ್ ಬರ್ತೀವಿ. ಜೊತೆಲಿ ನಾನು ಬರ್ಲಾ? ಬೇಡಮ್ಮ, ನೀನ್ ಬಂದ್ರೆ ಸುಮ್ಮನೆ ಅಲ್ಲಿ ಮಾತಿಗೆ ಮಾತು ಬೆಳೆಯುತ್ತೆ, ವಾದ ವಿವಾದ ಆಗುತ್ತೆ, ಜಗಳ ಮಾಡ್ತೀವಿ, ಅಲ್ಲಿ ಏನೋ ಹೋಗಿ ಇನ್ನೇನೋ ಆಗ್ಬಿಡುತ್ತೆ. ಅದಕ್ಕೆ ಬೇಡ. ನಾನು ಮಂತ್ರ ನಿಧಾನವಾಗಿ ಮಾತಾಡಿ ಒಂದು ಸೊಲ್ಯೂಷನ್ ಕಂಡ್ಕೊಂಡ್ಬರ್ತೀವಿ. ಸಾಧ್ಯ ಆದರೆ ಮನ್ಸನ್ನ ಬದಲಾಯಿಸಕ್ಕೆ ಪ್ರಯತ್ನ ಪಡ್ತೀವಿ. ಅವರು ಮನ್ಸನ್ನ ಬದಲಾಯಿಸ್ಕೊಂಡು ಕಂಪ್ಲೇಂಟ್ ವಾಪಸ್ ತಗೊಂಡ್ರೆ ಎಲ್ಲರಿಗೂ ಒಳ್ಳೇದು. ಸರಿ, ಹುಷಾರಾಗಿ ಹೋಗಿ ಬಂದ್ರಪ್ಪ. ಸರಿ ಅತ್ತೆ, ಬನ್ರಿ.
ಹೆಂಗಮ್ಮ ಸುಕೃತ? ನಮ್ ಮನೆ ಮೇಲೆ ಯಾರ್ ದೃಷ್ಟಿ ಬಿದ್ದಿದ್ಯೇ? ಒಂದಾದ್ಮೇಲೆ ಒಂದು ಸಮಸ್ಯೆಗಳು ಉತ್ಪತ್ತಿ ಆಗ್ತಾನೆ ಇದೆಯಲ್ಲ. ಸತ್ಯ ವಜ್ರ ಇದ್ದ ಹಾಗೆ ತಿಪ್ಪೆನಲ್ಲಿ ಹಾಕಿ ಮುಚ್ಚಿಟ್ರು ಒಂದಲ್ಲ ಒಂದಿನ ಸತ್ಯ ಆಚೆ ಬಂದೇ ಬರುತ್ತೆ. ಶಾಂತಿ ದುಡ್ಡನ್ನ ತಗೊಳ್ಳೋದಿಕ್ಕೆ ಅಷ್ಟು ಸುಲಭವಾಗಿ ಬಿಟ್ಬಿಡ್ತಾಳ? ಸಾಧ್ಯನೇ ಇಲ್ಲ. ಯಶೋದಮ್ಮನ ಹತ್ರ ಹೋದ್ರೂ ನನ್ನ ಪ್ರಕಾರ ಅವರು ಕಂಪ್ಲೇಂಟ್ನ ವಾಪಸ್ ತಗೊಳ್ಳಲ್ಲ. ಈ ವಿಷಯನ ಹೇಗಾದ್ರೂ ಮಾಡಿ ರತ್ನಮ್ಮಂಗೆ ಹೇಳ್ಬೇಕಲ್ಲ. ಆದಷ್ಟು ಬೇಗ ರತ್ನಮ್ಮಂಗೆ ಹೇಳ್ಬೇಕು. ಅಮ್ಮೋರೆ, ಲೆಕ್ಕ ಹೇಳ್ತಾ ಇದೀನಿ ಕೇಳಿಸ್ಕೊಳ್ಳಿ. ತೆಂಗಿನಕಾಯಿ ಒಟ್ಟು ಇಲ್ಲೋಡಿ, ನಾವು ನಮ್ಮ ತೋಟದಿಂದ ಒಂದ್ ನಿಮಿಷ ಇರು. ಏಯ್, ಏನೋ ಬರ್ದಿದ್ಯಾ? ತೆಂಗಿನಕಾಯಿನ ಹೋಗಿ ತೇಗಿಕಾಯಿ ಅಂತ ಬರ್ದಿದ್ಯಾ? ಅಮ್ಮೋರೆ, ಏನ್ ಹೇಳ್ತಿದ್ದೀರಾ ನೀವು? ನಾನು ಕರೆಕ್ಟಾಗೆ ಬರ್ದಿದ್ದೀನಿ. ನನ್ನ ಹತ್ರ ವಾದ ಮಾಡ್ಬೇಡ. ಏನಿದ್ ಹ್ಯಾಂಡ್ ರೈಟಿಂಗ್ ಇಷ್ಟು ವರ್ಸ್ಟ್ ಆಗಿದೆ? ನನ್ಗೇನೋ ಅರ್ಥನೇ ಆಗ್ತಿಲ್ಲ. ತಗೋ. ಅಮ್ಮೋರೆ, ನಿಮಗೆ ಅರ್ಥ ಆಗ್ತಾ ಇಲ್ಲ. ನೀವು ಇಂಗ್ಲಿಷ್ ಮೀಡಿಯಂ ಅಲ್ವಾ ಓದಿರೋದು? ಅದಕ್ಕೆ ನಾನು ಕನ್ನಡ ಮೀಡಿಯಂ, ಅದಕ್ಕೆ ಕರೆಕ್ಟ್ ಆಗಿದೆ. ಹೌದಪ್ಪ, ನೀನ್ ಹೇಳಿದ್ ಕರೆಕ್ಟು. ಅವ್ರಿಗೆ ಅರ್ಥ ಆಗಲ್ಲ. ಅರ್ಥ ಆಗಿದ್ರೆ ಈ ಕೆಲಸ ಮಾಡ್ತಿದ್ರಾ? ರತ್ನಮ್ಮ ಅವ್ರೆ, ಕೂತ್ಕೊಳ್ಳಿ. ಬನ್ನಿ ನೀವು. ಬೇಡ ಬಿಡಮ್ಮ. ಅಯ್ಯೋ ಬನ್ನಿ, ಕೂತ್ಕೊಳ್ಳಿ. ಹೇಳಮ್ಮ. ಏನಾಯ್ತು ಹೇಳಿ. ಏನಿಲ್ಲ ಕಣಮ್ಮ, ನೀವು ಆ ಮಂತ್ರ ಒಳ್ಳೆಯವಳು, ಹಾಲಂತವಳು, ಹಾಗೆ ಹೀಗೆ ಅಂತ ಸರ್ಟಿಫಿಕೇಟ್ ಕೊಟ್ಬಿಟ್ರಲ್ಲ, ಆ ಸರ್ಟಿಫಿಕೇಟ್ ಎಲ್ಲ ಅವ್ರದ್ದೋಯ್ತು ಪರ್ರಂತ. ನಮ್ ಶಾಂತಿ ನಿವಾಸಕ್ಕೆ ಮೋಸ ಆಗೋದಕ್ಕೆ ಬಿಡಲ್ಲ ಅಂತ ನಂಗೆ ಗೊತ್ತಿತ್ತು ಕಣಮ್ಮ. ನಾನು ಅನ್ಕೊಂಡಿದ್ದೆ ಕಣಮ್ಮ, ನನ್ನ ನಂಬಿಕೆ ಉಳಿಸ್ಬಿಟ್ಲವಳು. ಏನ್ ಹೇಳ್ತಿದ್ದೀರಾ ರತ್ನಕ್ಕ? ಅಲ್ಲ, ಇವಾಗ ಶಾಂತಿ ಎಲ್ಲಿದ್ದಾಳೆ? ನೀವ್ ಏನಂದ್ರೆ ಅದು ಹೇಳ್ತಿದ್ದೀರಲ್ಲ. ಅಲ್ಲ, ಅವ್ರೇನ್ ನಡ್ಸ್ಕೊಟ್ರು? ಇಲ್ದೇ ಇರೋ ಶಾಂತಿ ನಿಮಗೆ ನಡ್ಸ್ಕೊಟ್ರು? ಶಂಕ್ರು, ನಮ್ ಶಾಂತಿಯಮ್ಮ ಎಲ್ಲೂ ಹೋಗಿಲ್ಲ. ಶಾಂತಿ ನಿವಾಸ ಸುತ್ತಾನೇ ಕೋಟೆ ಕಟ್ಕೊಂಡು ಕಾಯ್ತಾವಳೆ. ಆ ಕೋಟೆ ಒಳಗೆ ಯಾರು ಬರಕ್ಕಾಗಲ್ಲ. ಹೆಂಗೋ ಕಣ್ತಪ್ಸಿ ಆ ಮಾಯಾವಿ ಮಂತ್ರ ಕೋಟೆ ಒಳಗಡೆ ನುಗ್ಬಿಟ್ಲು. ಆದ್ರೆ ತಪ್ಪಾಗಕ್ ಬಿಡ್ತಾಳ? ಕಾವಲು ಕಾಯ್ತಿರೋ ದೇವತೆ ಕಣಮ್ಮ ಅವಳು, ದೇವತೆ. ಏನ್ ರತ್ನಮ್ಮ ನಿಮ್ ಕತೆ? ಇದ್ದಕ್ಕಿದ್ದ ಹಾಗೆ ಶಾಂತಿ ನಿಮ್ ಮೈ ಮೇಲೆ ಬಂದ್ಬಿಟ್ಟಿದಾರ ಅನ್ಸುತ್ತೆ. ಏನ್ ಇಷ್ಟೊಂದು ಹೊಗಳ್ತಿದ್ದೀರಾ? ಏನ್ ನಡೀತು? ಹ್ಞೂ ಕಣಮ್ಮ, ಕೇಳ್ದೆ ಏನ್ ಮಾಡ್ತೀಯಾ? ನೀನ್ ಬಂದ್ ಸಪೋರ್ಟ್ ಮಾಡ್ಬಿಟ್ರೆ ಮಂತ್ರಂಗೆ ಅವಳು ಅನ್ಕೊಂಡಿರೋದೆಲ್ಲ ನಡ್ದೋಗ್ಬಿಡುತ್ತಾ? ಆ ನಮ್ ಶಾಂತಮ್ಮ ಬಿಟ್ಬಿಡ್ತಾಳ? ಅಲ್ಲ, ನಮ್ ಶಾಂತಮ್ಮನ ಬಗ್ಗೆ ನಿಮ್ಗೆ ಏನಮ್ಮ ಗೊತ್ತು? ಅಲ್ಲ, ನೀವು ಸಪೋರ್ಟ್ ಮಾಡಿದ ತಕ್ಷಣ ಇದೊಳ್ಳೆ ಆಯ್ತಲ್ಲ. ಅಲ್ಲ ರತ್ನಮ್ಮ, ಇದೇನ್ ಮ್ಯಾಚಾ? ಅವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ, ಇವ್ರಿಗೆ ಸಪೋರ್ಟ್ ಮಾಡ್ತಿದ್ದೀನಿ ಅಂತ ಹೇಳೋದಕ್ಕೆ? ಅಲ್ಲ, ಅವ್ರ ಮನ್ಸಿಗೆ ಯಾವ್ದು ಸರಿ ಅನ್ಸುತ್ತೋ ಅದನ್ನ ಅವ್ರು ಮಾಡ್ತಾರಪ್ಪ. ಅಲ್ಲ ರತ್ನಕ್ಕ, ನಾನು ಅಷ್ಟೇ. ನೀವು ಬಂದಾಗಿಂದ ಗಮನಿಸ್ತಾ ಇದ್ದೀನಿ, ನೀವು ಬರೀ ಪೀಠಕ್ಕೆ ಹಾಕ್ತಾ ಇದೀರ ಅಷ್ಟೇ.